ಭಗವಂತ ಶ್ರೀಕೃಷ್ಣನು ದೇವರು ಮಾತ್ರವಲ್ಲ, ಆತ ನಮ್ಮೆಲ್ಲರ ಸ್ನೇಹಿತ ಕೂಡ. ಕೃಷ್ಣನ ವಚನಾಮೃತಗಳು ನಮಗೆ ಹೇಗೆ ಬದುಕಬೇಕು ಎನ್ನುವಂತಹ ಹಾದಿಯನ್ನು ತೋರಿಸಿಕೊಡುತ್ತದೆ. ನೀವೇನಾದರೂ ಕೃಷ್ಣನ ಜೀವನ ಪಾಠವನ್ನು ಪಾಲಿಸಿದ್ದೇ ಆದರೆ ಬದುಕು ಖಂಡಿತವಾಗಿಯೂ ಕೂಡ ಅರ್ಥಪೂರ್ಣವಾಗಲಿದೆ. ಒಂದನೆಯದು ಕೋಪ ನಿಯಂತ್ರಣದಲ್ಲಿ. ಕೃಷ್ಣನ ಪ್ರಕಾರ ಕೋಪ ನಿಯಂತ್ರಣದಲ್ಲಿ ಇರಬೇಕಂತೆ, ಇಲ್ಲವಾದಲ್ಲಿ ನಮ್ಮ ಜೀವನ ಸರ್ವನಾಶವಾಗುವುದು ಖಂಡಿತ. ಪರಿಸ್ಥಿತಿ ಯಾವುದೇ ಇರಲಿ, ಆದರೆ ತಾಳ್ಮೆ ಕಳೆದುಕೊಳ್ಳಬಾರದು. ಎಲ್ಲವನ್ನ ಶಾಂತಿಯಿಂದ ನಿಭಾಯಿಸಬೇಕು. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಕೆಡೋದು ನೀವೇ. ಮುಂದೊಂದು ದಿನ ಕೋಪವೇ ನಿಮ್ಮ ಪಾಲಿಗೆ ಮೂಲ ಕಾರಣವಾಗಬಹುದು. ಆದ್ದರಿಂದ ಶಾಂತಿಯನ್ನ ಕಾಪಾಡುವುದು ತುಂಬಾನೇ ಮುಖ್ಯವಾಗುತ್ತದೆ. ತ್ಯಾಗದ ಹೊರತಾಗಿ ಅಭಿವೃದ್ಧಿ ಸಾಧ್ಯವೇ ಇಲ್ಲ. ನೀವು ಆರಾಮದಾಯಕ ಜೀವನವನ್ನ ನಡೆಸುತ್ತಾ ಸುರಕ್ಷಿತವಾಗಿದ್ದರೆ ಜೀವನದಲ್ಲಿ ಮುಂದೆ ಬರುವುದು ತುಂಬಾನೇ ಕಷ್ಟ. ಯಶಸ್ಸು ಸುಖ ಸುಮ್ಮನೆ ಸಿಗುವುದಿಲ್ಲ. ಭಗವಾನ್ ಶ್ರೀಕೃಷ್ಣನಿಗೆ ಅಹಂ ಅನ್ನುವುದು ಇರಲೇ ಇಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ನಿಂತಿದ್ದು ನಿಜವಾಗಿಯೂ ಕೃಷ್ಣನ ಸರಳತೆಯನ್ನ ತೋರಿಸುತ್ತದೆ. ಶ್ರೀಕೃಷ್ಣನಿಂದ ನಾವು ಪ್ರಾಮಾಣಿಕತೆ ಮತ್ತು ಮಾನವೀಯತೆಯ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಪ್ರಾಮಾಣಿಕತೆಗೆ ಎಂದಿಗೂ ಕೂಡ ಸೋಲಿಲ್ಲ. ಎಂತಹದ್ದೇ ಕಷ್ಟ ಎದುರಾದರೂ ಪ್ರಾಮಾಣಿಕವಾಗಿ ನಡೆದುಕೊಳ್ಳಬೇಡಿ. ಎಂತಹದ್ದೇ ಕಷ್ಟ ಎದುರಾದರೂ ಪ್ರಾಮಾಣಿಕವಾಗಿ ನಡೆದುಕೊಳ್ಳಿ. ಇದರ ಜೊತೆಗೆ ಜೀವನದಲ್ಲಿ ಮಾನವೀಯತೆಯ ಗುಣಗಳನ್ನು ಬೆಳೆಸಿಕೊಳ್ಳಿ. ಶ್ರದ್ಧೆಯಿಂದ ಕೆಲಸ ಮಾಡಿ. ಶ್ರೀಕೃಷ್ಣನ ವಚನಾಮೃತದಲ್ಲಿ ಕೆಲವು ಕೆಲಸ ಹಾಗೂ ಕರ್ಮದ ಬಗ್ಗೆ ಉಲ್ಲೇಖವಾಗಿದೆ. ಮನುಷ್ಯ ನಿಷ್ಕ್ರಿಯನಾಗಬಾರದು. ಕೆಲಸದಲ್ಲಿ ಕ್ರಿಯಾಶೀಲತೆ ಇರಬೇಕು. ಕಷ್ಟಪಟ್ಟು ಕೆಲಸ ಮಾಡಿ, ಆದರೆ ಫಲಿತಾಂಶದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ಫಲಿತಾಂಶದ ಬಗ್ಗೆ ನೀವು ನಿರೀಕ್ಷೆ ಇಟ್ಟುಕೊಂಡರೆ ಬೇಸರ ಪಟ್ಟುಕೊಳ್ಳಬಹುದು ಖಂಡಿತ. ಆದ್ದರಿಂದ ಶ್ರದ್ಧೆಯಿಂದ ಕೆಲಸ ಮಾಡಿ, ದೇವರಿಗೆ ಬಿಡಿ. ಪ್ರಾಮಾಣಿಕ ಪ್ರಯತ್ನವಿದ್ದಾಗ ಖಂಡಿತ ದೇವರ ಅನುಗ್ರಹ ಇದ್ದೇ ಇರುತ್ತದೆ. ಐದನೆಯದು ದೊಡ್ಡ ಚಿಕ್ಕ ಕೆಲಸವೆಂಬ ಭೇದ ಭಾವ ಬೇಡ. ಕೆಲಸದಲ್ಲಿ ಯಾವತ್ತೂ ದೊಡ್ಡದು ಚಿಕ್ಕದು ಎನ್ನುವುದು ಇರುವುದಿಲ್ಲ. ಮುಖ್ಯ ವಿಚಾರ ಏನೆಂದರೆ ಕೊಟ್ಟ ಕೆಲಸವನ್ನ ನೀವು ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ. ಯಾವಾಗ ಕೆಲಸವನ್ನ ನೀವು ಆಸಕ್ತಿಯಿಂದ ಮನಸ್ಸಿಟ್ಟು ಮಾಡುತ್ತೀರೋ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ. ಶ್ರೀಕೃಷ್ಣನ ಜೀವನವನ್ನೇ ನೀವು ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಮನಸ್ಸು ಮಾಡಿದರೆ ಶ್ರೀಕೃಷ್ಣನಿಗೆ ಕುರುಕ್ಷೇತ್ರ ಯುದ್ಧ ಗೆಲ್ಲುವುದು ದೊಡ್ಡ ವಿಚಾರವೇ ಆಗಿರಲಿಲ್ಲ. ಆದರೆ ಕೇವಲ ಒಬ್ಬ ಸಾರಥಿಯಾಗಿ ಕೃಷ್ಣನು ಅರ್ಜುನನ ರಥವನ್ನ ನಡೆಸುತ್ತಾನೆ. ಇದೇ ನಮ್ಮ ಜೀವನಕ್ಕೆ ದೊಡ್ಡ ಪಾಠ. ಕೆಲಸ ಯಾವುದಾದರೇನು, ಆದರೆ ಅಲ್ಲಿ ಆಸಕ್ತಿ ನಿಷ್ಠೆಯೇ ಮುಖ್ಯವಾಗುತ್ತದೆ. ಆರನೆಯದು ಆಗುವುದೆಲ್ಲ ಒಳ್ಳೆಯದಕ್ಕೆ. ಜೀವನದಲ್ಲಿ ಏನೇ ಆದರೂ ನಾವು ಕುಗ್ಗಬಾರದು, ಏಕೆಂದರೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ. ಏನೇ ಆದರೂ ಅದರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತದೆ. ದೇವರು ಒಂದು ಪರಮೋಚ್ಚ ಶಕ್ತಿ. ನಾವೆಲ್ಲರೂ ಅವನ ಮಕ್ಕಳು. ಕೆಲವೊಂದು ಬಾರಿ ನಮ್ಮ ನಿಯಂತ್ರಣಕ್ಕೆ ಸಿಗದೆ ಎಲ್ಲವೂ ನಡೆದು ಹೋಗುತ್ತದೆ. ಆದರೆ ಅದಕ್ಕಾಗಿ ದುಃಖಿಸದೆ ಆ ಪರಿಸ್ಥಿತಿಯನ್ನ ಸ್ವೀಕರಿಸಿ ಮುನ್ನಡೆಯಬೇಕು. ಏಳನೆಯದು ಭವಿಷ್ಯದ ಚಿಂತೆ ಬೇಡ. ಹೌದು, ಇದು ಕೂಡ ಒಂದು ಅದ್ಭುತವಾಗಿರುವಂತಹ ಜೀವನದ ಪಾಠ. ಶ್ರೀಕೃಷ್ಣನ ಪ್ರಕಾರ ನಾವು ಈ ಕ್ಷಣಗಳನ್ನು ಬದುಕಬೇಕು. ಈ ಕ್ಷಣವನ್ನ ಆನಂದಿಸುವುದನ್ನು ಕಲಿತುಕೊಳ್ಳಬೇಕು. ನಾಳೆಯ ಚಿಂತೆ ನಮಗೆ ಬೇಡ. ನಿನಗೆ ಸಿಕ್ಕ ಈ ಕ್ಷಣವನ್ನ ಅರ್ಥಪೂರ್ಣವಾಗಿ ಕಳೆಯಬೇಕು. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಅದ್ಯಾವುದು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಎಂಟನೆಯದು ನಿಷ್ಕಲ್ಮಶ ಸ್ನೇಹವಿರಲಿ. ಸ್ನೇಹಿತರಿಗೆ ಉತ್ತಮ ಉದಾಹರಣೆಯೆಂದರೆ ಶ್ರೀಕೃಷ್ಣ ಮತ್ತು ಸುಧಾಮ. ಅವರಿಬ್ಬರ ಮಧ್ಯೆ ಅಂತಸ್ತು ಎಂದಿಗೂ ಕೂಡ ಅಡ್ಡಿ ಬಂದಿಲ್ಲ.
ಹಾಲಿನಂತಹ ಸ್ನೇಹವನ್ನು ಮಾತ್ರ ನಾವು ಕಾಣಬಹುದು. ಅದೇ ರೀತಿ ಹಣ, ಆಸ್ತಿ, ಅಂತಸ್ತು ನೋಡಿ ಸ್ನೇಹ ಹುಟ್ಟುವುದಲ್ಲ. ಸ್ನೇಹಿತನಾದವನು ಪ್ರಾಮಾಣಿಕ ಮತ್ತು ನಂಬಿಕೆಗೆ ಅರ್ಹನಾಗಿರಬೇಕು. ನಮಗೆಲ್ಲ ಕಷ್ಟ, ಸುಖ, ನೋವು, ನಲಿವುಗಳನ್ನು ಅವನೊಂದಿಗೆ ಹಂಚಿಕೊಳ್ಳುವಂತಿರಬೇಕು. ಕಷ್ಟ ಕಾಲದಲ್ಲಿ ಒಬ್ಬರಿಗೊಬ್ಬರು ಮಿಡಿಯುವ ನಿಷ್ಕಲ್ಮಶ ಸ್ನೇಹವಿರಬೇಕು. ಇಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಏನೇ ಆಗಿರಬಹುದು, ಆದರೆ ಇನ್ನು ಮುಂದಾದರೂ ಕೃಷ್ಣನ ಮೌಲ್ಯಯುತ ಬೋಧನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮ. ಒಂದು ಗಿಡದಿಂದ ಕಿತ್ತು ಹೂವು ಕೂಡ ಅರಳುವುದಿಲ್ಲ. ಹಾಗೆಯೇ ಒಬ್ಬರ ಮೇಲಿರುವ ನಂಬಿಕೆ ಕಳೆದು ಹೋದ ಮೇಲೆ ಮತ್ತೆ ನಂಬಿಕೆ ಹುಟ್ಟುವುದಿಲ್ಲ. ಅದು ಸ್ನೇಹವಾದರೂ ಸರಿ, ಪ್ರೀತಿಯಾದರೂ ಸರಿ. ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.